ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು 12ನೇ ತಾರೀಕು ಆಗಸ್ಟ್. ಸೊ ಇವತ್ತು ಭೀಮನ ಅಮಾವಾಸ್ಯೆ. ಬೆಳಗ್ಗೆನೇ ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ರೂಪೇಶ್ ಕೂಡ ಜಲ್ದಿ ಹೋಗಬೇಕಿತ್ತು ಆಫೀಸ್ಗೆ, ಹಾಗಾಗಿ ಅವರು ಕೂಡ ಹೊರಟ್ಬಿಟ್ರು. ಸೊ ನಾನೂ ಆಗಲಿಲ್ಲ. ನಾನು ಸ್ವಲ್ಪ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿಕ್ಕ ಚಿಕ್ಕ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಟ್ಟೆ ವಾಶ್ ಹಾಕೋದೆಲ್ಲ ಜಾಸ್ತಿ ಇತ್ತು. ಹಾಗಾಗಿ ಬೆಳಗ್ಗೆಯಿಂದ ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಆಂಟಿ ಕೂಡ ಬಂದಿದ್ದರು. ಹಾಗಾಗಿ ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು, ಮೇಘನ ಕೂಡ ಇದ್ಲು, ನಮ್ಮ ಅಮ್ಮಮ್ಮ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಈಗ ಈವ್ನಿಂಗ್ ಆಗಿದೆ, ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಹೀಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಕೈ ತುಂಬ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಬೇರೆ ಬ್ಲೌಸು, ಸೊ ಫುಲ್ಲು ಲೂಸ್ ಆಗ್ತಿತ್ತು. ಅಂದರೆ ಇವಾಗ ನಾನು ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ, ಬ್ಲೌಸೆಲ್ಲ ಆಗ್ತಿದೆ. ಇದ್ರದ್ದು ಬ್ಲೌಸ್ ಮಿಸ್ ಆಗಿದೆ, ಎಲ್ಲ ಹಾಕಿದ್ದೀನೋ ನನಗೆ ಸಿಗಲಿಲ್ಲ. ಹಾಗೆ ಅದಕ್ಕೆ ಮ್ಯಾಚಿಂಗ್ ಬೇರೆ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೇಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಭೀಮನ ಅಮಾವಾಸ್ಯೆ, ಬಟ್ ಒಂದು ರ್ಯಾಂಡಮ್ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಆ್ಯಂಡ್ ಈ ಮೆಹಂದಿ ಯಾರು ಹಾಕಿದ್ದು ಅಂದರೆ ಯದುವೀರ್. ಮತ್ತು ಯದುವೀರ ಸ್ಟಾರ್ಟ್ ಮಾಡಿದ್ದು ಮೆಹಂದಿ ಹಾಕ್ತೀನಿ ಅಂತ. ಅವ್ನು ಸ್ವಲ್ಪ ಹಾಕ್ದ, ಆಮೇಲೆ ಮೇಘನ ಫಿಲ್ ಮಾಡಿದ್ಲು. ಅದು ವೈಬ್ ಇದೆ ಅಲ್ಲ ಫ್ರೆಂಡ್ಸ್, ಕೈ ತುಂಬ ಬಳೆ, ಈ ಥರ ಮೆಹಂದಿ, ಚೆನ್ನಾಗಿ ರೆಡಿಯಾಗಿ ತಲೆ ತುಂಬ ಹೂವು ಮುಡ್ಕೋಬೇಕು. ಇದೆಲ್ಲ ಒಂದು ಹೆಣ್ಮಕ್ಳು ಕೇಳ್ಕೊಂಬಂದಿರೋ ಒಂದು ಭಾಗ್ಯ, ಎಲ್ರಿಗೂ ಸಿಗಲ್ಲ ಈ ಥರ. ಸೊ ಇರೋವಾಗ ಅಟ್ಲೀಸ್ಟ್ ಯಾವಾಗಲೂ ಆಗಲಿಲ್ಲ ಆದ್ರೂ ಶುಕ್ರವಾರ ಈ ಥರ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬದ ದಿನಗಳಲ್ಲಿ ಈ ಥರ ರೆಡಿ ಆಗಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಬನ್ನಿ ಮೇಘನ ಮಾತಾಡ್ಸೋಣ. ಹಾಗೆ ನನ್ನ ಔಟ್ಫಿಟ್ ಕೂಡ ತೋರಿಸ್ತೀನಿ. ನಾನು ಇದಕ್ಕೆ ಗೋಲ್ಡ್ ಜುಮ್ಕ, ಇದು ನನ್ನ ಫಸ್ಟ್ ಅರ್ನಿಂಗ್ಸಲ್ಲಿ ಸೇವ್ ಮಾಡಿಕೊಂಡು ಚೀಟಿ ಹಾಕ್ಬಿಟ್ಟು 2019 ಮಾಡಿಸಿದ್ದು ಅನಿಸುತ್ತೆ. 2019 ಮಾಡಿಸಿದ್ದು. ಇದು 11 ಗ್ರಾಮ್ಸ್ ಇದೆ. ಸೊ ಅವಾಗ ಹೊಸ್ದಾಗೆ ಟ್ರೆಂಡು ಈ ಥರದ್ದೆಲ್ಲ ಜುಮ್ಕಿ. 2019 ನನ್ನ ಸ್ಯಾಲ್ರಿ, 1 ಇಯರ್ ಸ್ಯಾಲ್ರಿಯಲ್ಲಿ ಸ್ವಲ್ಪ ಸೇವ್ ಮಾಡಿ ಚೀಟಿ ಥರ ಹಾಕ್ಕೊಂಡು ಎವ್ರಿ ಮಂತ್ ಕಟ್ಟತ್ರ ಅವಾಗ ಮಾಡಿಸಿದ್ದು ಈ ಒಂದು. ಆ್ಯಂಡ್ ಇದು ಪದ್ಕಾ ಚೈನ್, ಅಂದರೆ ಟೀಕಾ ಚೈನ್ ಹಾಕಿದ್ದೀನಿ. ಇದು ಕೂಡ ಗೋಲ್ಡ್ ಫ್ರೆಂಡ್ಸ್. ಇದು ನಮ್ಮ ಅಮ್ಮವರು ಕೊಟ್ಟಿರೋದು ನನ್ನ ಮದುವೆಗೆ. ಈ ಥರ ರೆಡಿ ಆಗಿದ್ದೀನಿ. ಫುಲ್ ಔಟ್ಫಿಟ್ ತೋರಿಸ್ತೀನಿ ರೀ, ಒಂದು ನಿಮಿಷ ಮೇಘನ ಕೊಡ್ತೀನಿ. ಕಾಂಚನಾನ್ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದ್ದೀನಿ? ಸಣ್ಣ ಆಗಿದ್ದೀನ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಜಸ್ಟ್. ಆ್ಯಂಡ್ ನಮ್ಮ ಯದುವಿನ ಮಾತಾಡ್ಸೋಣ ಬನ್ನಿ. ಹಲೋ, ಮಾತಾಡ್ಸೋ. ಹೇಗಿದ್ದೀರಾ ಅಂತ ಕೇಳೋ. ಅಯ್ಯೋ, ಅವನು ಸ್ಪೀಚ್ ಹೇಳಿ ಅದೇ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಹೇಳ್ತಾ ಇದ್ದೆ? ನಿನ್ನ ಬ್ಲಾಗ್ಗೆ ಎಷ್ಟೊಂದು ದಿವಸ ಆಯಿತು ಬ್ಲಾಗ್ ಮಾಡೋದಕ್ಕೆ, ಮರ್ತೋಗ್ಬಿಟ್ಟಿದ್ಯಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಯದುವೀರ್ಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಯದುವೀರ್ಗೋಸ್ಕರ ಒಂದು ಲಿಟಲ್ ಹಾರ್ಟ್, ಸಬ್ಸ್ಕ್ರೈಬ್. ಓಕೆ ಫ್ರೆಂಡ್ಸ್, ಇವಾಗ ಹೋಗಿ ನಾನು ಬೂದ್ ಕುಂಬಳಕಾಯಿ ಎಲ್ಲ ತೊಗೊಂಡು ಬಂದು, ಸೊ ಅದ್ರಲ್ಲಿ ದೀಪನ ರೆಡಿ ಮಾಡಿಕೊಂಡು ಇಲ್ಲೇ ವಾರಾಹಿ ದೇವರಿದ್ದಾರಲ್ಲ, ಸೊ ದೇವಸ್ಥಾನಕ್ಕೆ ಹೋಗಿ ಅನ್ಸೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಮೇಜರ್ ವರ್ಕ್ ಅಂದರೆ ನಮ್ಮ ಲಿಯೋನ ಸ್ನಾನ ಮಾಡಿಸಿ ಎಣ್ಣೆ ಮಸಾಜ್ ಮಾಡಿ ಚೆನ್ನಾಗಿ, ಎಷ್ಟೊಂದು ವರ್ಷ ಆಗಿತ್ತು ಫ್ರೆಂಡ್ಸ್, ಅವ್ರಿಗೋಸ್ಕರ ನಾನು ಟೈಮ್ ಕೊಟ್ಟು. ಆ್ಯಂಡ್ ಬೆಳಗ್ಗೆಯಿಂದ ಇಲ್ಲಿ ತೋರಿಸ್ತೀನಿ ಬರಲಿಯೋ, ಬೆಳಗ್ಗೆಯಿಂದ ಹಾಂ, ಇಲ್ಲಿ ನೋಡಿ ನಮ್ಮ ಲಿಯೋ. ಸೊ ನಮ್ಮ ಲಿಯೋನ ರೆಡಿ ಮಾಡಿ ಇವತ್ತು ಆಯಿಲ್ ಮಸಾಜ್ ಮಾಡಿಸಿ, ಸ್ನಾನ ಮಾಡಿಸಿ ಕ್ಯೂಟಾಗಿ ರೆಡಿ ಮಾಡಿಬಿಟ್ಟಿದ್ದೀನಿ. ಎಷ್ಟು ಮಿಸ್ ಮಾಡ್ಕೋತಾ ಇದ್ನೋ, ಬಟ್ ಏನು ಮಾಡೋದು, ನಮ್ಮ ಮಮ್ಮಿ ಮನೇಲಿ ಆರಾಮಾಗಿದ್ದಾನೆ ಅಂದ್ಕೊಳ್ಳಿ ಚರಿ ಜೊತೆ. ಇಲ್ಲಿ ಚರಿನ ಮಿಸ್ ಮಾಡ್ಕೊತಾ ಇದ್ದಾನೆ ಅವನು. ಸೊ ಇವನ್ನೇ ಮೇಜರ್ ವರ್ಕ್ ಆಗಿತ್ತು. ಇವಾಗ ನಾನು ಅಂಗಡಿಗೆ ಹೋಗಿ ಎಲ್ಲ ಐಟಮ್ಸ್ನ ತೊಗೊಂಡು ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೈಫೈ ಇದೊಂದು ಹೈಫೈ. ಹಾಂ, ವೆರಿ ಗುಡ್. ಗುಮರ್ ಮಾಡು. ಗುಮರ್ ಏನು ಬರ್ತಿಲ್ಲ ಫ್ರೆಂಡ್ಸ್. ಅವನು ಇಲ್ಲಿ ಎಲ್ಲಿ ಸುಸ್ಸು ಮಾಡ್ತಾ ಇದ್ನೋ ಅಲ್ಲೇ ಹೋಗಿ ಹುಡ್ಕೊಂಡು ಸುಸ್ಸು ಮಾಡ್ತಾನೆ. ಮಾಡ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ, ಸೊ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ.
ಫ್ರೆಂಡ್ಸ್ ನಾನು ಪೂಜೆ ಎಲ್ಲ ಮುಗಿಸೋ ಟೈಮ್ಗೆ ರೂಪೇಶ್ ಕೂಡ ಬಂದರು. ಅವ್ರಿಗೂ ಕಾಫಿ ಕೊಟ್ಬಿಟ್ಟು ಹಾಗೆ ಪೂಜೆ ಮಾಡೋಣ ಅಂತ ಇವಾಗ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಇದು ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಆಸೆ ಇತ್ತು ಫ್ರೆಂಡ್ಸ್. ಏನು ಗೊತ್ತಾ, ನಾನು 8th 9th ಸ್ಟ್ಯಾಂಡರ್ಡಲ್ಲಿರೋವಾಗ ಅವಾಗವಾಗೆ ನಮಗೆಲ್ಲ ಮೆಚ್ಯೂರಿಟಿ ಬರ್ತಾ ಇರುತ್ತೆ. ನಮಗೆ ನಾನು ಓದಿದ್ದು ದೊಡ್ಡಬಳ್ಳಾಪುರದಲ್ಲಿ ಶ್ರೀ ಮಹಾವೀರ್ ಜೈನ್ ವಿದ್ಯಾಲಯ ಅಂತ. ನಮಗೆ ಹಿಂದಿ ಟೀಚರ್ ಒಬ್ಬರಿದ್ದರು, ಮಂಜುಳಾ ಮ್ಯಾಮ್ ಅಂತ. ಅವರು ಈ ಭೀಮ್ನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಸ್ಕೂಲಿಗೆ ಬಂದಾಗ ತಲೆ ಮೇಲೆ ಅಕ್ಷತೆ, ಆಮೇಲೆ ಕೈಗೆ ಯೆಲ್ಲೋ ಕಲರ್ ಕಂಕಣ ಎಲ್ಲ ಕಟ್ಕೊಂಡು ಬರೋರು. ಆಮೇಲೆ ನಾನು ಒಂದು ದಿವಸ ಹೋಗಿ ನಮ್ಮ ಮಮ್ಮಿನ ಕೇಳಿದಾಗ ನಮ್ಮ ಮಮ್ಮಿ ಕೂಡ ಅವತ್ತು ಕಟ್ಕೊಂಡಿದ್ದೆ. ಏನಕ್ಕೆ ಇದು ಕಟ್ಕೊಂಡಿದ್ದೆ ಅಂದರೆ ಇವತ್ತು ಡ್ಯಾಡಿಗೆ ಪೂಜೆ ಮಾಡಿದೆ ನಾನು ಅಂತ. ಅವತ್ತಿಂದ ನನಗೆ ಆಸೆ ಇತ್ತು, ನಾನು ನನ್ನ ಗಂಡ ಬರ್ತಾನೆ ಅವನಿಗೂ ಈ ಥರ ಎಲ್ಲ ಪೂಜೆ ಮಾಡಬೇಕು ಅನ್ನೋದು ಅವಾಗಲಿಂದನೂ ಆಸೆ ಇತ್ತು. ಅದಾದಮೇಲೆ ಮದುವೆ ಆದಮೇಲಿಂದನೂ ಪ್ರತಿ ವರ್ಷ ಮಾಡ್ತೀನಿ. ಏನೇ ಮಾಡಿದ್ರೂ ಅವರೊಂದು ಸಕ್ಸಸ್ ಆಗಬೇಕು, ಅವ್ರಿಗೆ ಒಳ್ಳೆಯ ಆಯಸ್ಸು ಸಿಗಬೇಕು. ಆಬ್ವಿಯಸ್ಲಿ ನಮ್ಮ ಗಂಡ ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ ಅಲ್ವಾ. ಹಾಗಾಗಿ ನಾನು ಕೂಡ ಪೂಜೆ ಮಾಡ್ತೀನಿ. ನನ್ನ ಗಂಡನಿಗೆ ಒಳ್ಳೆ ಆಯಸ್ಸು, ಅವ್ರು ಮಾಡೋ ಎಲ್ಲ ಕೆಲಸ ಸಕ್ಸಸ್ ಆಗಲಿ, ಯಾವುದೇ ವಿಘ್ನಗಳಿಲ್ದಿದ್ದಾನೆ ಅವ್ರ ಲೈಫಲ್ಲಿ ಹ್ಯಾಪಿಯಾಗಿರಲಿ ಅಂದ್ಬಿಟ್ಟು ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು. ಸೊ ಪ್ರತಿ ವರ್ಷ ನೋಡಿರ್ತೀರ ನನ್ನ ಹಳೆ ವ್ಯೂವರ್ಸ್ ಆಗಿದ್ದರೆ. ಸೊ ಯಾರಾದರೂ ಹೊಸ ವ್ಯೂವರ್ಸ್ ಆಗಿದ್ದರೆ ನೋಡಿ ನನ್ನ ಎಲ್ಲ ವ್ಲಾಗ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಪೂಜೆ ಈ ಥರ ಮಾಡಿದಾಗ ಅವ್ರ ಪ್ರೀತಿಯಿಂದ ಏನು ಬೇಕಾದರೂ ಕೊಡಿಸ್ಬೋದು. ಒಂದು ಕಾಫಿ, ಒಂದು ಐಸ್ ಕ್ರೀಮ್, ಅವ್ರಿಗೆ ಇಷ್ಟ ಆದಂತೆ. ನನಗೆ ರೂಪೇಶ್ ಪಾಪ ಅವ್ರಿಗೂ ಟೈಮ್ ಇಲ್ಲ, ಹಾಗಾಗಿ 5000 ನನಗೆ ಗೂಗಲ್ ಪೇ ಮಾಡಿದ್ರು ನಿನಗೇನು ಬೇಕೋ ತಗೋ ಅಂತ. ಅವ್ರಿಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ನಮ್ಮ ಆ್ಯನಿವರ್ಸರಿಗೂ ಕೂಡ ರೇಷ್ಮೆ ಸೀರೆ ಕೊಡಿಸಿದ್ರು. ಈ ವರ್ಷವೂ ಕೂಡ ಕೊಡ್ಸೋಣ ಅಂತ ಅಂದ್ಕೊಂಡ್ರಂತೆ. ಬಟ್ ಆದರೆ ಅವರು ಸ್ವಲ್ಪ ಬ್ಯುಸಿ ಜಾಸ್ತಿ, ಏನು ಮಾಡೋದು, ಹಾಗಾಗಿ ಅಮೌಂಟೇ ಕೊಟ್ಟರು, ನೀನು ಏನು ಬೇಕಾದರೂ ತಗೋ ಅಂತ. ಸರಿ ಓಕೆ ಅಂತ ನಾನು ಹಾಗೆ ಇಟ್ಕೊಂಡಿದ್ದೀನಿ, ವರಲಕ್ಷ್ಮಿ ಹಬ್ಬದ ದಿವಸ ಏನಾದರೂ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಯದುವೀರ್ ಮಮ್ಮಿ ಏನಕ್ಕೆ ಇದು ಪೂಜೆ ಮಾಡ್ತಾಯಿದ್ಯಾ ಅನ್ನೋದನ್ನ ಕ್ವಶನ್ ಎಲ್ಲ ಕೇಳ್ತಾ ಇದ್ದ. ನಾನು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಈ ಥರ ಮಾಡಿದ್ರೆ ಪಪ್ಪ ಆಯುಷ್ ಚೆನ್ನಾಗಿರ್ತಾರೆ, ಪಪ್ಪಾಗೆ ಒಳ್ಳೇದಾಗಲಿ ಅಂತೆಲ್ಲ ಅವ್ನಿಗೆ ಹೇಳ್ತಾ ಇದ್ದೀನಿ. ಸೊ ದಟ್ ಅವ್ನಿಗೂ ಅರ್ಥ ಆಗುತ್ತಲ್ವ. ಹಾಗಾಗಿ ಆ್ಯಂಡ್ ನೀವೆಲ್ಲ ಕೂಡ ಈ ರೀತಿ ಪೂಜೆ ಮಾಡ್ತೀರಾ ಏನು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೇ ಮಾಡಿದ್ರು ಫ್ರೆಂಡ್ಸ್, ನಾವು ಪೂಜೆ ಮಾಡ್ತೀವ, ನಾವು ತಾಳಿ ಹಾಕ್ಕೊಳ್ತೀವ, ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಮನಸ್ಸಲ್ಲಿ ಎಷ್ಟು ನಾವು ಟ್ರೂ ಆಗಿದ್ದೀವಿ ಅವ್ರಿಗೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಎಷ್ಟು ಜೆನ್ಯೂನ್ ಆಗಿದ್ದೀವಿ ನಾವು ಅವ್ರಿಗೆ ಅಂದ್ಬಿಟ್ಟು ಮ್ಯಾಟ್ರ್ ಆಗುತ್ತೆ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇವತ್ತು ಅಮಾವಾಸ್ಯೆ ಅಲ್ಲ, ಸೊ ನಾನು ವರಾಹಿ ವ್ರತ ಕೂಡ ಎಲ್ಲ ಮಾಡಿ ಮುಗಿಸಿದ್ದೆ ಲಾಸ್ಟ್ ಮಂತೆ. ಇವತ್ತು ಒಂದು ಬೂದ್ ಕುಂಬಳಕಾಯಲ್ಲಿ ದೀಪ ಅಂಟಿಸ್ಬಿಟ್ಟು ಬರೋಣ, ನಮ್ಮ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಬೇಡ್ಕೊಂಡು ಪೂಜೆ ಎಲ್ಲ ಆದಮೇಲೆ ನಾನು ದೇವಸ್ಥಾನಕ್ಕೆ ಕೂಡ ಹೋಗಿ ದೀಪ ಎಲ್ಲ ಅಂಟಿಸಿದ್ದೆ. ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅವ್ರ ಮಂತ್ರಗಳೆಲ್ಲ ಕೇಳ್ತಾ ಇದ್ರೆ ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ಪಾಸಿಟಿವ್ ವೈಬ್ ಆಗುತ್ತೆ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಎಲ್ಲಿರೋದು ಇದು ಟೆಂಪಲ್ ಅಂತ. ಇದು ಇರೋದು HAL ಅಲ್ಲಿ. ಸೊ ನಿಮ್ಮ ಮನೆ ಹತ್ರನೇ ಇರುತ್ತೆ, ಗೊತ್ತಿರಲ್ಲ ನೀವು ಯಾರನ್ನ ವಿಚಾರಿಸಿ ನೋಡಿ ಸಿಗ್ಬೋದು. ಆಮೇಲೆ ನನಗೆ ಪುರೋಹಿತರು ಹೇಳಿದ್ರು ಅಲ್ಲಿ ಈ ಥರ ನೆಕ್ಸ್ಟ್ ಡೇ ನಾವು ಬಳೆ ಅಲಂಕಾರ ಮಾಡ್ತಾಯಿದ್ವಿ, ನಿಮ್ಮ ಕೈಲಾದರೆ ತಂದು ಕೊಡ್ಬೋದು ಅಂತ. ಸರಿ ಓಕೆ ಅಂತ ನಾನು ಹಂಗೆ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು 7 ಬಂಡಲ್ಸ್ ಥರದ್ದು ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಮನೆಗೆ ಬಂದೆ. ಆ್ಯಂಡ್ ಇದು ನೆಕ್ಸ್ಟ್ ಸಂಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವತ್ತು ಭಾನುವಾರ, ಡೇಟು 16ನೇ ತಾರೀಕು. ಸೊ ಆಗಸ್ಟ್ 16ನೇ ತಾರೀಕು, ಸಾರಿ ಇವತ್ತು ಕರೆಕ್ಟಾ
ಫ್ರೆಂಡ್ಸ್ ಇವತ್ತು ಡೇಟ್ ಬಂದು ಆಗಸ್ಟ್ 16ನೇ ತಾರೀಕು ಭಾನುವಾರ. ವ್ಲಾಗು ಆಲ್ಮೋಸ್ಟ್ ಒಂದು 3:30 ಟೈಮಲ್ಲಿ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಹಾಕೋಣ ಅಂತ ಅಂದ್ಕೊಂಡು ನೋಡಿ, ಬೆಳಗ್ಗೆಯಿಂದ ನಿದ್ದೆ ಮಾಡಿ ಎಷ್ಟು ನಾನು ಎದ್ದಿದ್ದು 11 ಗಂಟೆ ಅನಿಸುತ್ತೆ. ಇವತ್ತು 11 ಗಂಟೆನ ಆತೆ. 11 ಗಂಟೆಗೆ ಎದ್ದೆ ಫ್ರೆಂಡ್ಸ್. ಇವತ್ತು ನಾನು ನಮ್ಮತ್ತೆ ಅಷ್ಟೊತ್ತಲ್ಲೇ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರು, ಊಟ ಮಾಡಿದೆ. ಒಂದಷ್ಟು ಎಪಿಸೋಡ್ಸ್ ಎಲ್ಲ ಮೂವಿ ನೋಡೋದಿತ್ತು, ಅದೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನು ಶಾಪಿಂಗ್ ಅಂದರೆ ಏನು ಶಾಪಿಂಗ್ ರೂಪೇಶ್? ನಮ್ಮ ಅತ್ತೆಗೆ ಏನೋ ರೇಷನ್ ಎಲ್ಲ ಬೇಕು. ನಮ್ಮ ಅತ್ತೆಗೆ ಅಂತಲ್ಲ, ಮನೆಗೆ ರೇಷನ್ ಬೇಕು. ಹಬ್ಬಕ್ಕೆ ಮನೆಗೆ ರೇಷನ್ ತರಬೇಕು. ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡು ಬರಬೇಕು. ಸ್ಕ್ರೀನ್ಸು, ಆಮೇಲೆ ಮ್ಯಾಟ್ಸು, ಆಮೇಲೆ ಅತ್ತೆ ಕಂಟೈನರ್ಸು, ಆ ಥರದ್ದು ಕೆಲವೊಂದು ಐಟಮ್ಸ್ನ ತರಬೇಕಂತೆ. ನಮ್ಮ ಅತ್ತೆ ಶಾಪಿಂಗ್ ಮಾಡಬೇಕು ಅಂದರು. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಡಿ ಮಾರ್ಟ್ಗೆ. ಐಕ್ಯಾಗ ಹೋಗೋಣ ಅಂತ ಅಂದ್ಕೊಂಡೆ. ರೂಪೇಶ್ ಎದ್ದಿಲ್ಲ. ರೂಪೇಶ್ ಎದ್ದಿದ್ದು 2 ಗಂಟೆ. ಅಲ್ಲ, ರೇಷನ್ ಇಲ್ಲಿ ತಗೋಬೋದಾಗಿತ್ತು. ಅಲ್ಲಿ ಬಂದ್ಬಿಟ್ಟು ಕಸ ಕಡ್ಡಿ ಏನು ಹೇಳಕ್ಕಾಗಲ್ಲ, ಏನು ಹೇಳಕ್ಕ. ನಾನು ನಮ್ಮ ಅತ್ತೆ ಪ್ಲಾನ್ ಮಾಡಿದ್ವಿ, ಅದು ರೂಪೇಶಿಂದ ಫ್ಲಾಪ್ ಆಯಿತು. ಯಾಕೆ ಅಂದರೆ ರೂಪೇಶ್ ಎದ್ದಿಲ್ಲ, 2 ಗಂಟೆಗೆ ಎದ್ರು. ಸೊ ಹಾಗಾಗಿ ಬನ್ನಿ ಇವಾಗ ಹೋಗೋಣ, ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡೋಣ. However, you know to drive. Your Atta will have a seat here. ಐಕ್ಯ ಅಂತ ಹೇಳೋದು 50% ಆಫರ್ ಇದೆಯಂತೆ. ನಮ್ಮ ಅತ್ತೆ ಹೋಗೋಣ. ಡ್ರೈವ್ ಸೈ ಮಾಡೋ ಬಿಡ್ತಾ ಈ ಹುಡುಗ ಎತ್ತಲ್ಲ ಇದೆ. ರೂಪೇಶ್ ಇಲ್ಲಿ ನಮ್ಮ ಅತ್ತೆ, ನಾನು ಹಿಂದೆಗಡೆ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ನಮ್ಮ ಮನೆಗೆ ಬಾಸ್ ಎಲ್ಲ ರೂಪೇಶ್. ಐ ಆಮ್ ಜಸ್ಟ್ ಎ ಹೌಸ್ ವೈಫ್. ರೂಪೇಶ್ ಹೆಂಗೆ ಹೇಳಿದ್ರೆ ಹಂಗೆ, ಎಲ್ಲ ಕಡೆ ಅವರೇ ಕರ್ಕೊಂಡು ಹೋಗ್ಬೇಕು, ನಾವು ಡ್ರೈವ್ ಮಾಡಲ್ಲ. ಹಲೋ, ಸರಿ ಮೇಡಮ್. ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಿಷ ಹಂಗೆ ನೋಡ್ಬೇಡ, ಮಿರರಲ್ಲಿ ನೋಡು, ಮಿರರಲ್ಲಿ ಕಾಣಿಸಲ್ಲ. ಸರಿ ಮೇಡಮ್. ಏನು? ఓకే మేడం. కావాల్సి ఉండేది. ప్లీజ్ 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 మీ చాలా దూరం పోవాలా మమ్మీ? ఎంత దూరం లేదంట, లేదు దూరం పోదాం. నాకు ఇష్టం దూరం పోదాం. ప్లీజ్ 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 ప్లీజ్. ನೋಡು, ಅವ್ರ ಅಮ್ಮ ಎಷ್ಟು ಪ್ರೀತಿಯಿಂದ ಕೇಳ್ತಾವ್ರೆ, ಕರ್ಕೊಂಡು ಹೋಗ್ತಾ ಇಲ್ಲ. ಅದೇ ನಮ್ಮ ಅಮ್ಮ ಕೇಳಿದಿದ್ರೆ ನಾನು ಕರ್ಕೊಂಡು ಹೊಟ್ಟೋಗ್ತಿದ್ದೆ. 4 ಸಂದ್ರ ಹೋಗ್ಬೇಕು. 22 ಕಿಲೋಮೀಟರ್. ಈ ಪದ ಎಲ್ಲ ಇಡತ್ತ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿಸಿದ್ವಾ. ಹಾಗೆಯೇ ಕಂಟೈನರ್ಸ್ ಎಲ್ಲ 1 ವರ್ಷ ಆಗಿಬಿಟ್ಟಿತ್ತು, ಪ್ಲಾಸ್ಟಿಕ್ ಅಲ್ವಾ, ಹಾಗಾಗಿ ಜಾಸ್ತಿ ದಿವಸ ಇಡಬಾರ್ದು. ಅದು 1 ವರ್ಷನೇ ಜಾಸ್ತಿ ಅದು ಆ್ಯಕ್ಚುಲಿ. ಆದರೆ ಗ್ಲಾಸ್ ಯೂಸ್ ಮಾಡಿ, ಬಟ್ ನಮಗೆ ಗ್ಲಾಸ್ ಯೂಸ್ ಮಾಡಿದ್ರೆ ಹ್ಯಾಂಡಲ್ ವಿತ್ ಕೇರ್ ಮಾಡಬೇಕಲ್ಲ, ಅದು ತುಂಬ ಕಷ್ಟ. ಹಾಗಾಗಿ ಇದರಲ್ಲೇ ಒಳ್ಳೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು. ಹಾಗಾಗಿ ಆ ಥರದ್ದು ಮ್ಯಾಟ್ಸು ಎಲ್ಲ ಬೇಕಿತ್ತು, ಬಂದು ಪರ್ಚೇಸ್ ಮಾಡಿದ್ವಿ. ಆಲ್ಮೋಸ್ಟ್ 21,000 ರುಪೀಸ್ ಬಿಲ್ ಆಯಿತು. ಸೊ ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋದ್ವಿ. ಮುಗೀತು ಡಬ್ಬಲು ಶಾನಾನೆ ಹೋಗೋಗ್ತಿ 100 95 ಇದೆ. ಆ ಗಾಡಿಯಲ್ಲಿ ಇಷ್ಟು ಸಾಮಾನು.